ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ BA BCom BSc ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಪ್ರಥಮ ಬಾರಿಗೆ USMS ಅನ್ನು ಲಾಗಿನ್ ಆಗುವ ವಿಧಾನ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿ, ಗೂಗಲ್ ಕ್ರೋಮ್ನಲ್ಲಿ UUCMS ಅಂತ ಟೈಪ್ ಮಾಡಿ USMS ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಮೊದಲನೇ ಆಪ್ಷನನ್ನು ಕ್ಲಿಕ್ ಮಾಡಿ ಆವಾಗ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಯೂಸರ್ ನೇಮ್ ಬಂದುಬಿಟ್ಟು ನಿಮ್ಮ UCMS ರಿಜಿಸ್ಟ್ರೇಷನ್ ನಂಬರ್, ಅದು ನಿಮ್ಮ ಕಾಲೇಜ್ನಲ್ಲಿ ಸಿಗುತ್ತೆ. ಕಾಲೇಜ್ನಲ್ಲಿ ಸಿಕ್ಕ ನಂತರ ಎಕ್ಸಾಂಪಲ್ ಒಂದು USMS ನಂಬರ್ ಹಾಕ್ತೀನಿ. ಪಾಸ್ವರ್ಡ್ ಬಂದುಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ. ಡೇಟ್ ಆಫ್ ಬರ್ತ್ ಫಾರ್ಮ್ಯಾಟ್ ಬಂದುಬಿಟ್ಟು ಡೇಟು, ಮಂತು, ಇಯರ್ ಈ ಫಾರ್ಮ್ಯಾಟ್ನಲ್ಲೇ ನಿಮ್ಮ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು. ನಂತರ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಲಾಗಿನ್ ಅಂತ ಕೊಡಬೇಕು. ಲಾಗಿನ್ ಕೊಟ್ಟ ಮೇಲೆ ABC ID ಕ್ರಿಯೇಟ್ ಮಾಡಲು ಕೇಳುತ್ತದೆ. ABC ID ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಮೇಲೆ ಲಿಂಕ್ ಇರುವ ಫೋನ್ ನಂಬರ್ ಕಡ್ಡಾಯವಾಗಿ ಬೇಕಾಗುತ್ತದೆ. ಇವಾಗ ABC ID ಕ್ರಿಯೇಟ್ ಮಾಡಬೇಕಾದ್ರೆ ಕ್ಲಿಕ್ ಹಿಯರ್ ಟು ABC ID ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ 3 ಲೈನ್ ಕಾಣ್ತಾ ಇದೆಯಲ್ಲ, ಈ 3 ಲೈನ್ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡಬೇಕು. ಸ್ಟೂಡೆಂಟ್ ಮೇಲೆ ಸೆಲೆಕ್ಟ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಅದರ್ ID ಅಂತ ಕ್ಲಿಕ್ ಮಾಡಬೇಕು. ಅದರ್ ID ಕ್ಲಿಕ್ ಮಾಡಿದ ಮೇಲೆ ಸೆಲೆಕ್ಟ್ ID ಸೆಲೆಕ್ಟ್ ಮಾಡಿ ಇಲ್ಲಿ ಆಧಾರ್ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಬೇಕು. ಎಕ್ಸಾಂಪಲ್ 8449 ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಬೇಕು. ನಂತರ ಪಿನ್ನನ್ನು ನಿಮಗೆ ಗೊತ್ತಿಲ್ಲ ಅಂದರೆ ಪಿನ್ಲೆಸ್ ಅಥೆಂಟಿಕೇಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಧಾರ್ ನಂಬರ್ ತಪ್ಪಾಗಿದೆ. ಈ ರೀತಿ ಆಧಾರ್ ಕಾರ್ಡ್ ನಂಬರನ್ನು ಕ್ಲಿಕ್ ಮಾಡಿ ಪಿನ್ಲೆಸ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಇನ್ ಕೊಡಬೇಕು. ಸೈನ್ ಇನ್ ಕೊಟ್ಟ ನಂತರ ಅದು ಯಾವ ನಂಬರ್ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಆ ನಂಬರ್ಗೆ ಒಂದು OTP ಹೋಗುತ್ತೆ. ಇಲ್ಲಿ OTPಯನ್ನು ಎಂಟರ್ ಮಾಡಬೇಕು. ಎಕ್ಸಾಂಪಲ್ 848063. ನಂತರ ಸೈನ್ ಇನ್ ಕೊಡಬೇಕು. ಸೈನ್ ಇನ್ ಕೊಟ್ಟ ನಂತರ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ನಂತರ ಇಲ್ಲಿ ಅಲೋ ಅಂತ ಕ್ಲಿಕ್ ಮಾಡಬೇಕು.